ಈ ದೇಶದಲ್ಲಿ ಶ್ರೀಗಳ ಮಾಡಿದ ಕೆಲಸ ಯಾವ ಪ್ರದೇಶದಲ್ಲಿ ನಾನು ನೋಡಲಿಲ್ಲ. ಬಹಳಷ್ಟು ಶ್ರೀಗಳು ವಿದ್ಯಾರ್ಥಿ ಮೇಲೆ ಮಾಡಿದ್ದಾರೆ, ಆದರೆ ವಿದ್ಯಾರ್ಥಿಗಳ ಮೇಲೆ ನೋಡ್ತಾ ಇರೋದು ಈ ಸಮಾಜದಲ್ಲಿ ಅದರ ಹೆಸರಲ್ಲಿ ವಿದ್ಯಾರ್ಥಿಗಳು ಕಲಿಯುವುದು ಬಹಳ ಕಷ್ಟ ಇದೆ. ಪಟ್ಟಣಕ್ಕೆ ಹೋಗೋದಿರ್ಬೋದು ಅಥವಾ ಬೇರೆ ಕಾಲೇಜಿಗೆ ಹೋಗಿ, ಯಾಕಂದ್ರೆ ವಿದ್ಯಾರ್ಥಿಗಳು ಎಲ್ಲಿ ನಿಲ್ಬಹುದು, ಆದ್ರೆ ವಿದ್ಯಾರ್ಥಿಗಳು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಇವತ್ತು ನಮ್ಮ ಶ್ರೀಗಳು ಮಾಡಿದ್ದು ನನಗೆ ಬಹಳ ಸಂತೋಷ. ನೋಡಿ, ಈ ಜಗತ್ತಿನಲ್ಲಿ ವೀರಶೈವ ಮಠಾಧೀಶರು ಮಾಡಿದ ಒಂದು ಶಿಕ್ಷಣದ ಕೊಡುಗೆ ಯಾವತ್ತೂ ಮಾಡಿದ್ದು ಇಲ್ಲಿ ನೋಡೆಲ್ಲ ಜಾತಿ ಬೇರೆ, ಅವರಿಗೆ ಜಾತಿ ಕೇಳಿದ್ರ ಅವರಿಗೆ ಎಲ್ಲ ಜೊತೆಗೆ ಜ್ಞಾನವನ್ನು ಕೊಟ್ಟಿರುವ ಈ ಮಹಾಪುರುಷರಲ್ಲಿ ಅದಕ್ಕೆ ಹೆಚ್ಚಿನ ಮೇಲೆ ಕವಿ ನೋಡಿದ್ರೆ ನಾವು ಹೊಸದಾಗಿ ನೋಡಿದ್ವಿ. ನನಗನ್ಸದ ಬೆಂಗಳೂರಲ್ಲಿ ಸುತ್ತ ಇಂಥ ಚಲೋ ದುಡ್ಡು ತಗೊಂಡು ನಾವು ಡೊನೇಷನ್ ತಗೊಂಡು ಅಡ್ಮಿಷನ್ ಕೊಟ್ಟು ಇಂಥ ಚಲೋ ಹಾಸ್ಟೆಲ್ ಮತ್ತು ಕಾಲೇಜ್ ಕಟ್ಟೋದು ನಾವು ಎಲ್ಲಿ ನೋಡಲೇ ಇಲ್ಲ. ಅಂತ ಉತ್ತಮವಾದ ಸೌಲಭ್ಯ ಕೊಟ್ಟಿದ್ದಾರೆ. ಸುಮಾರು 5,000 ವಿದ್ಯಾರ್ಥಿಗಳು ಅವರು ಇರ್ಬೋದು, ಅವ್ರಿಗೆ ಶಿಕ್ಷಣ ಕೊಡೋದು ಇದೊಂದು ಸಾಧಾರಣ ಕೆಲಸ ಅಲ್ಲ. ಅದು ಇಂಥ ಸಣ್ಣ ಊರಿಗೆ ಮೊದಲೇ ಶಿಕ್ಷಕರೇ ಸಿಗ್ತಾ ಇಲ್ಲ, ಸಣ್ಣ ಊರಿಗೆ ಬರ್ತಾ ಇಲ್ಲ. ಆದ್ರೆ ಶ್ರೀಗಳ ಪ್ರಭಾವದಿಂದ, ಶ್ರೀಗಳ ಆಶೀರ್ವಾದದಿಂದ ಶಿಕ್ಷಕರು ಇಲ್ಲಿ ಬರ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈ ಪುಣ್ಯ ಕೆಲಸ ಅಷ್ಟೇ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಬಹಳ ದಿವಸ ನಾವು ಶ್ರೀಗಳು ನಾವು ಮಾತು ಬರಬೇಕು, ನಾವು ಎಷ್ಟು ಕೇಳಿದ್ರು ಬಹಳ ಕಷ್ಟದಿಂದ ಒಂದು ಕಾರ್ಯಕ್ರಮ ನಾವು ಸುಮಾರು 1 ವರ್ಷ ಮಾಡ್ತಿದ್ದೇವೆ ಶ್ರೀಗಳು. ಯಾಕಂದ್ರೆ ನಾವು ಕೊನೆ ಹಳ್ಳಿ, ನಮ್ಮ ಹಳ್ಳಿ ಮಾರಾಟ ಪ್ರಾರಂಭ ಆಗ್ತಾರೆ. ನೀವು ಬರಲೇಬೇಕಂದಾಗ ಹೋದ ವರ್ಷ ಅವರು ಬಂದರು. ಅವ್ರು ಬಂದ್ರೆ ಜನ ಅವ್ರು ಮೊದಲೇ ಸಲ ನಮ್ಮ ಭಾಗದಲ್ಲಿ ಒಬ್ಬ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ಜನರಿಗೆ ಮತ್ತೆ ಯಾರು ನೆನಪಿಸ್ತಾರೆ ಅಂತ ಪ್ರೋತ್ಸಾಹದಲ್ಲಿ ಸಮಾಜಕ್ಕೆ ಕೊಡುವ ಈ ಗುರುಗಳು. ನನಗೆ ಪೂರ್ಣ ಕಾಲೇಜು, ಕಾಂಪ್ಲೆಕ್ಸ್, ಮಠ ನಾನು ಮೊದಲೇ ಸಲ ನೋಡಿದ್ದೇನೆ. ಜಾತ್ರೆಗೆ ಬಂದಿದ್ದೆ, ರಾತ್ರಿಗೆ ಬಂದಿದ್ದೆ, ಬರೀ ಜನರನ್ನು ನೋಡಿದ್ದೆ. ಇವತ್ತು ಅವರೆಲ್ಲ ನನಗನ್ಸುತ್ತೆ ಮೈಸೂರು ಪ್ಯಾಲೇಸ್ ಪ್ಯಾಲೇಸ್ಗಿಂತ ಕಡಿಮೆ ಯಾವುದೂ ಅಷ್ಟು ಉತ್ತಮವಾದ ಕೆಲಸ ಈ ಕೊಪ್ಪಳ ಹೈದರಾಬಾದ್ ಕರ್ನಾಟಕದಲ್ಲಿ ಬಹುತೇಕ ನನ್ನ ಅತಿ ಹಿಂದುಳಿದ ಪ್ರದೇಶ ಈ ಗುಲ್ಬರ್ಗ ವಿಭಾಗ. ಶಿಕ್ಷಣದಲ್ಲಿ ಇವತ್ತೂ ವಂಚಿತವಾಗಿರೋದು. ಯಾಕಂದ್ರೆ ನಿಜಾಮುದ್ದ ನಾವೇ ಪ್ರಜಾಪ್ರಭುತ್ವದಲ್ಲಿ ನಾವು ಬೆಳೆದವರು. ನಮ್ಮಲ್ಲಿ ಫಿಲಾಂಥ್ರಪಿಸ್ ಭಾರತ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದ್ರು. ಶಿಕ್ಷಣವನ್ನು ಕೊಡುವ ಕೆಲಸ 100 ವರ್ಷ ಆದ್ರೆ ಈ ಭಾಗಗಳು ನಿಜಾಮದ ಕಾಲದಲ್ಲಿ ಶಿಕ್ಷಣ ಎಷ್ಟು ವಂಚಿತ ಆಗಿತ್ತು ಅಂದ್ರೆ ಭಾರತ ಊರಲ್ಲಿ ಉರ್ದು ಶಾಲೆ ಬೇರೆ ಶಾಲೆ ಭಾರತ ಮುಖ್ಯಮಂತ್ರಿ ಶಂಕರರಾವ್ ಚೌಹಾಣ್ ಅವರು ಈ ವಿಧಾನದ ನಿಜಾಮದ ಕಾಲದಲ್ಲಿ ಅವ್ರು ಕನ್ನಡ ಮರಾಠಿ ಕೇಳಿದ್ರು. ಅವ್ರು ಉರ್ದು ಭಾಷೆ ಮಾಡ್ತಾ ಇದ್ದಾರೆ. ನನಗೆ ವೀರೇಂದ್ರ ಪಟೇಲ್ ಅವರು ಕಲಿತು ಉರ್ದುನ. ಆಗ ಪರಿಸ್ಥಿತಿ ಹಾಗಿತ್ತು. ಇವತ್ತು ಕರ್ನಾಟಕ ಅಪೂರ್ಣ ಕರ್ನಾಟಕದ ಭಾಗ ಆಗಿದ್ದರಿಂದ
ಶಿಕ್ಷಣದಲ್ಲಿ ಹೇಳ್ತಾರೆ. ಆದ್ರೆ ಇವತ್ತು ಈ ಭಾಗದಲ್ಲಿ ಬಡತನ, ಶಿಕ್ಷಣದಲ್ಲಿ ವಂಚಿತರಾಗಿರುವ ಭಾಗ, ಇನ್ನು ಇಂಥ ಶ್ರೀಗಳು ಇಲ್ಲಿ ಬಂದು ಇಂಥ ಶಿಕ್ಷಣ ಸಂಸ್ಥೆಗಳು ತೆಗೆದಂದ್ರೆ ಇದೊಂದು ನಮಗೆ ಐತಿಹಾಸಿಕ ಇತಿಹಾಸ ಆಗ್ಬೋದು. ವಿದ್ಯಾರ್ಥಿ ಫ್ರೀ ಆಗ್ತದೆ ಅದು ಹೇಳ್ತಾರೆ. ಅವ್ರು ಕೇಳಿ ಅವರು ಶಿಕ್ಷೆ ಹೇಳ್ಬೇಕಾಗ ಬಡವ ವಿದ್ಯಾರ್ಥಿಗಳಿಗೆ ಹೆಂಗ್ ಅನಿಸ್ಬೋದು, ಈ ಬಹುತೇಕ ಶಾಲೆಗಳು ನಮ್ಗೆ ಇಂಟರ್ನೆಟ್ ಚಲೋ ಕೊಟ್ಟಿಲ್ಲ, ಹಾಗೆ ಕೊಟ್ಟಿಲ್ಲ ಅಂತ ವ್ಯವಸ್ಥೆ ಇದೆ, ಅವರಿಗೆ ಫೀಲಿಂಗ್ ಆಗಬೇಕು. ಈ ನಾವು ಇಲ್ಲಿ ಕಲಿಯುವಾಗ ಶ್ರೀಮಂತ ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿ ಅಷ್ಟೇ ನಾವು ಮಹತ್ವದಲ್ಲಿ ಹಾಸ್ಟೆಲ್ ಕೊಟ್ಟಿದ್ದಾರೆ. ಸುಂದರವಾದ ಹಾಸ್ಟೆಲ್ ಕೊಟ್ಟರು. ಈ ಹಾಲ್ ಹೇಳಿದ್ರೆ ಇಂಥ ಹಾಲು ಅದಕ್ಕೆ ಚಲೋ ಕೈ ದಾನಿಗಳು ಕೊಡ್ತಿಲ್ಲ. ಇವತ್ತು ಈ ಸಮಾಜದಲ್ಲಿ ಮೊದಲನೇ ನಂಬರ್ ಯಾರು ಬರ್ತಿದ್ರೆ ನಮ್ಮ ಶ್ರೀಗಳು ಈ ಸಮಯದಲ್ಲಿ ಬಹಳ ಜನ ಮಾತಾಡಿದ್ದಾರೆ. ಶಿಕ್ಷಣದ ಮಹತ್ವ ಹೇಳಿದ್ದಾರೆ. ಎಷ್ಟು ಮಹತ್ವ ಇವತ್ತಿಗೆ ಶಿಕ್ಷಣದಲ್ಲಿ ಕಲಿಯುವವರು ಓದಲಿಕ್ಕವರು ಒಂದು ಮನುಷ್ಯತ್ವ ಅಂತ ಅನ್ನೋದು ಅನಿಸೋದು ಇವತ್ತು ಪರಿಸ್ಥಿತಿ ಇಲ್ಲ. ಅಷ್ಟು ಶಿಕ್ಷಣದ ಮಹತ್ವ ಬಂದರೆ ಆ ಶಿಕ್ಷಣದ ಮಹತ್ವವನ್ನು ಶ್ರೀಗಳು ಈ ಭಾಗದಲ್ಲಿ ಕೊಡೋದ್ರ ಜೊತೆಗೆ ನಮ್ಮನ್ನು ಕೊಡ್ತಾ ಇರೋದು ಬಹಳ ಖುಷಿ. ಅವ್ರ ಜಾತ್ರೆ ನನಗೆ ವಿಚಿತ್ರ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ಅನ್ನಿಸೋದು 1 ಲಕ್ಷ ಜನ ಅಲ್ಲಿ ಕೂತು ಊಟ ಮಾಡ್ತಿದ್ರು. ಬಹುತೇಕ ಮಿರ್ಚಿ ನಾನು ನೋಡಿದೆ. ಇಂಥ ಮಿರ್ಚಿ ಮಾಡೋದು, ಇಷ್ಟು ಮಿರ್ಚಿ ಮಾಡೋದು, ಎಲ್ಲರಿಗೂ ಬಂದವರಿಗೆಲ್ಲ ಮಿರ್ಚಿ ಕೊಡೋದು, ಅದು ನೋಡಿದ್ದೆ ಮೊದಲನೇ ಸಲ ಅಂತ ಶ್ರೀಗಳು ಈ ಭಾಗದಲ್ಲಿ ಬಹಳ ಒಂದೇ ಅನಿಸೋದು. ಈ ಕಾಲದಲ್ಲಿ ವೀರಶೈವ ಮಠಗಳು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಎಲ್ಲರೂ ದುರ್ಬಲ. ಎಷ್ಟೋ ವಿದ್ಯಾರ್ಥಿಗಳ ಕಲಿತು ಸಹಾಯ ಮಾಡೋದ್ರಲ್ಲಿ ಆದ್ರೆ ನೆನೆಸು ಪದ್ಧತಿ ಇವತ್ತು ಮನುಷ್ಯತ್ವ ಇಲ್ಲ. ಅದು ನಮ್ಗೆ ಕೆಟ್ಟ ಅನಿಸ್ತದೆ. ನಾವು ನೋಡ್ತೀವಿ ಎಲ್ಲಿ ಕಲ್ತಿದ್ದಾರೆ, ಎಲ್ಲಿ ಶ್ರೀಗಳು ಕಲ್ತಿದ್ದಾರೆ, ಅಲ್ಲಿ ಇವ್ರಿಗೆ ಕಲ್ಪಿಸ್ತಾ ಯಾರೋ ಆಫೀಸರ್ ಆದ್ಮೇಲೆ ಅದಕ್ಕೆ ಸಹಾಯ ಮಾಡೋದಿಲ್ಲ, ಸಾಧ್ಯದಷ್ಟು ಕ್ಲಾಸ್ ಕೊಡೋದು ಉದಾಹರಣೆ ನೋಡಿದ್ದೀವಿ. ದಯವಿಟ್ಟು ಅದನ್ನ ಹಾಕಬಾರ್ದು. ಯಾಕಂದ್ರೆ ಎಲ್ಲ ಸಮಾಜದ ಜೊತೆಗೆ ಕರ್ಕೊಂಡು ಹೋಗೋದು ಸಮಾಜ ಆಗಿರ್ತದೆ. ಇವತ್ತು ಅದು ಬೇರೆ ಸಮಾಜದ ಅಭಿಮಾನ ನಂತರ ಕಾಲದಲ್ಲಿ ನೋಡಿ 110 ವರ್ಷದಿಂದ ಈ ಸಂಸ್ಥೆ ಹುಟ್ಟಬೇಕಾಗಿತ್ತು. 110 ವರ್ಷದಿಂದ 7 ಜನ ಸಪ್ತಋಷಿಗಳು. ಅವ್ರಿಗೆಲ್ಲ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಎಲ್ಲ ಬಹಳಷ್ಟು ಶಿಕ್ಷಣ ಕೊಡ್ತಿದ್ರು. ಆದ್ರೆ ಯಾವ ನೌಕರಿ ಹೋಗಿಲ್ಲ. ಆ ಕಾಲದಲ್ಲಿ ನೌಕರಿ ಡಿಸಿ ಆಗೋಲ್ಲ, ಡೆಪ್ಟಿ ಕಮಿಷನರ್ ಪೋಸ್ಟ್ ಕೊಡ್ತಿದ್ರು ಬ್ರಿಟಿಷ್ ಕಾಲ. ಸಮಾಜ ಉದ್ಧಾರ ಆಗಬೇಕಿದ್ರೆ ಶಿಕ್ಷಣದಿಂದಲೇ ಉದ್ಧಾರ ತಿಳ್ಕೊಂಡು ಬೆಳಗಾವಿಯಲ್ಲಿ ಮೊದಲನೇ ಶಾಲೆ 1915 ಪ್ರಾರಂಭ ಮಾಡಿದ ಶಾಲೆ ಇವತ್ತು ಇಡೀ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಶಿಕ್ಷಣದ ಒಂದು ಕೊಡುಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನೋಡಿ ಇವತ್ತು ಆ ಹೆಚ್ಚಿನ ಗಿಡ 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 1 ಲಕ್ಷ ಜಾತಿಯಾಗಿ ಶಿಕ್ಷಣ ಕೊಡುವ ಸಂಸ್ಥೆ ಯಾವುದೇ ಜಾತಿ ಕೇಳಿಲ್ಲ. ಆದರೂ ಅದೇ ಅನಿಸ್ತದೆ, ಒಮ್ಮೆ ಕೆಟ್ಟ ಎಲ್ಲಿ ಕೊಡದ ಶಿಕ್ಷಣ, ಆ ಶಿಕ್ಷಣ ಕೊಡೋ ಸಲುವಾಗಿ ಅವ್ರಿಗೆ ಅನ್ಯಾಯ ಮಾಡಬೇಡ್ರಿ, ಏನ್ ಮಾಡ್ಲಿಕ್ಕಾಗಲಿ ಅನ್ಯಾಯ ಮಾಡಬೇಡ್ರಿ. ಅದನ್ನು ನಾವು ದಯವಿಟ್ಟು ಈ ಕೂತವರಿಂದ ಕೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯದ PUC ಕಾಂಪಿಟೇಷನ್ ಎಲ್ಲರೂ ಕಾಂಪಿಟೇಟಿವ್ ಟೀಚರ್ ಹೇಳಿದ್ದಾರೆ. ನೋಡಿ ಇದು ಯಾವ ಒಂದು ಶಕ್ತಿ ಸಾಧ್ಯ. ನಾವು ಹೈದರಾಬಾದ್ ಹೋಗಿ ಇಂಟ್ರಿ ಬಂದು ನಮ್ಮ ಕಡೆ ಬರಂಗಿಲ್ಲ. ಒಂದು ಶಕ್ತಿ ಅನ್ನೋದು ಒಂದು ದೊಡ್ಡ ಶಕ್ತಿ. ಆ ಶಕ್ತಿಯಿಂದ ಶಿಕ್ಷಕರು ಬರ್ತಾರೆ, ವಿದ್ಯಾರ್ಥಿಗಳನ್ನ ಕೊಡೋ ಪ್ರಶ್ನೆ ವಿದ್ಯಾರ್ಥಿಗಳು ಅಂತ ಈ ಮಠ ಬಹಳ ಪುಣ್ಯವಾದ ಈ ಭಾಗ. ಅಂತ ಶ್ರೀಗಳು ಸಿಕ್ಕಿದ್ದು ಒಂದಷ್ಟು ಪುಣ್ಯ. ಶ್ರೀಗಳು ನೋಡೋದನ್ನು ನಮ್ಗೆ ಗೌರವ, ನೋಡೋದನ್ನು ನಮ್ಗೆ ಆಶ್ಚರ್ಯ. ಅದಕ್ಕೆ ಅವ್ರ ನಮಗೆ
ಈಗ ನಾವು ಹೇಳಿದ್ವಿ ಇಷ್ಟು ಬಿಸಿಲು ನೀವು ಬರಲೇಬೇಕಾದ್ರೆ ನಾನಂತೆ ಆಯ್ತು ಗುರುಗಳ ಆದೇಶ ಬರ್ತೇನೆ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಬಂದೆ. ನಾವು ಬಹುತೇಕ ಇಲ್ಲಿ ಬರುವಾಗ ಬಹಳ ತಪ್ಪು ಮಾಡ್ತಿದ್ದೆ ಅನಿಸ್ತು. ಇದೆಲ್ಲ ನೋಡ್ಲಿಕ್ಕೆ ನಮ್ಗೆ ಸಿಕ್ಕಿತ್ತು ಒಂದು ಪುಣ್ಯ ಅಂತ ಹೇಳಿ ಶ್ರೀಗಳಿಗೆ ಆಶೀರ್ವಾದ ಮ್ಯಾಗಿರ್ಲಿ. ಮತ್ತೊಮ್ಮೆ ಅವರಿಗೆ ವಂದಿಸಿ ನಾನು ಹೇಳ ನಮಸ್ಕಾರ.